ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಂದನ್ ಮಾಧವ ಕೊಟ್ಟಿರೋ ಬಟ್ಟೆನ ಹಿಡ್ಕೊಂಡು, ಇದು ನನ್ನ ಮಗ ಮಾಧವ ಕೊಡಿಸಿದ್ದು, ನಾನು ಬೇಡ ಅಂದರು ಅಪ್ಪ ನನ್ನ ಪ್ರೀತಿಯಿಂದ ಕೊಡಿಸ್ತಾ ಇರೋದು, ತಗೊಳ್ಳಿ ಅಂತ. ನಾನು ಬೇಡ ಅಂತಂದರೆ ಅಂತ ಮೊದಲೇ ಬಿಲ್ ಮಾಡಿಸಿ ಇಟ್ಟಿದ್ದ. ಅಂದರೆ ಅವನ ಮನಸ್ಸಲ್ಲಿ ಅಪ್ಪನ ಬಗ್ಗೆ ಅದೆಷ್ಟು ಪ್ರೀತಿ ಇರ್ಬೋದು ಅಂತ ಆ ಬಟ್ಟೆನ ಎದೆಗೆ ಹಚ್ಕೊಂಡು ಮುತ್ತನ ಕೊಡ್ತಾರೆ ನಂದನ್. ಆಗ ಮಾಧವ ಬಂದು ಅಪ್ಪ ಅಂತಾನೆ. ಮಾಧವ, ಬಾ, ನೀನು ಕೊಡಿಸಿದ ಪಂಚೆ ಶರ್ಟನ್ನು ನೋಡ್ತಿದ್ದೆ ಅಪ್ಪ ಅಂತಾರೆ ನಂದನ್. ಅಂದರೆ ನಿಮಗೆ ಇದು ಇಷ್ಟ ಆಯ್ತಪ್ಪ ಅಂತಾನೆ ಮಾಧವ. ಕೇಳ್ತೀಯಲ್ಲೋ, ತುಂಬ ಇಷ್ಟ ಆಯಿತು ಕಣೋ. ಅಲ್ಲ ಕಣೋ ಮಾಧವ, ಇಷ್ಟೆಲ್ಲ ದುಬಾರಿ ಬಟ್ಟೆನ ನನಗೆ ಯಾಕೋ ಕೊಡಿಸ್ತೀಯ ನೀನು? ನನಗಿಷ್ಟ ಆಗಲ್ಲ ಕಣೋ. ಬೇಡ, ಮದುವೆ ಆಗ್ತಿದ್ಯಾ, ಸಂಸಾರ ಕಟ್ಕೋತಿದ್ಯಾ, ಮುಂದೆ ತುಂಬ ಖರ್ಚಿರುತ್ತೆ. ಮಾಧವ, ದುಡ್ಡನ್ನು ಶೇಖರಿಸು ಆಯಿತಾ? ಮದುವೆಗೆ ಅಂತ ನನಗೆ ಇದನ್ನು ಕೊಡಿಸಿದ್ಯಲ್ಲ, ನಾನು ಇದನ್ನೇ ಹಾಕೋತೀನಿ. ನನ್ನ ಮಗ ಕೊಡಿಸಿದ್ದು ಅಂತ ಹೆಮ್ಮೆಯಿಂದ ಹಾಕೋತೀನಿ ಅಂತಾರೆ ನಂದನ್. ಅವ್ರ ಮಾತನ್ನೆಲ್ಲ ಹೊರಗಡೆ ನಿಂತ್ಕೊಂಡು ವಲ್ಲಭ ಕೇಳಿಸ್ಕೊತಾ ಖುಷಿ ಆಗ್ತಾನೆ. ಅಪ್ಪ, ಅದು ನಿಜ ಹೇಳಬೇಕು ಅಂದರೆ ಈ ಪಂಚೆ ಶರ್ಟ್ ತಗೊಂಡಿದ್ದು ನಾನಲ್ಲಪ್ಪ ಅಂತಾನೆ ಮಾಧವ. ಆಗ ವಲ್ಲಭ, ಅಯ್ಯೋ ಅಣ್ಣ, ನಾನು ಕೊಡಿಸಿದ್ದು ಅಂತ ಹೇಳಬೇಡ್ವೋ ಅಂತ ಯೋಚನೆ ಮಾಡ್ತಾನೆ. ಮತ್ತೆ ಅಂತಾರೆ ನಂದನ್. ವಲ್ಲಭ ನಿಮಗೋಸ್ಕರ ಪಂಚೆ ಶರ್ಟ್ ತಗೊಂಡ, ಅವ್ನು ದುಡ್ದಿರೋ ದುಡ್ಡಲ್ಲಿ ತಗೊಂಡ ಅಪ್ಪ ಅಂತಾನೆ ಮಾಧವ. ಆಗ ಅದನ್ನು ಕೆಳಗಿಡ್ತಾರೆ ನಂದನ್. ಅಪ್ಪ ಅಂತಾನೆ ಮಾಧವ, ನೀನೇನು ಹೇಳಬೇಡ, ಏನು ಮಾಡಬೇಕು ಅಂತ ನನಗೆ ಗೊತ್ತು ಅಂತಾರೆ ನಂದನ್. ಅಂದರೆ ನೀವು ನನ್ನ ಮದುವೆಯಲ್ಲಿ ಈ ಬಟ್ಟೆ ಹಾಕ್ಕೊಳ್ಳಲ್ವಾ ಅಪ್ಪ ಅಂತಾನೆ ಮಾಧವ. ನಿನ್ನ ಮದುವೆಯಲ್ಲಿ ಯಾವ ಬಟ್ಟೆ ಹಾಕೋಬೇಕು ಅಂತ ಗೊತ್ತಿದೆ ಮಾಧವ. ನಾನು ಬಟ್ಟೆನೇ ತಗೋಬಾರ್ದು ಅಂತ ಅಂದ್ಕೊಂಡಿದ್ದೆ, ನೀನು ಕೊಡಿಸ್ದೆ ಅಂತ ತಗೊಂಡೆ. ಆದರೆ ಇದು ನೀನು ಹೋಗಿ ಮಲ್ಕೋ ಈಗ. ಮಾಧವ, ನಿನಗೆ ಹೇಳ್ತಿರೋದು, ಹೋಗಿ ಮಲ್ಕೋ ಅಂತಾರೆ ನಂದನ್. ಇದಕ್ಕೆ ಅಣ್ಣ ನಾನು ಅಪ್ಪಂಗೆ ಹೇಳಬೇಡ ಅಂತ ಅಂದಿದ್ದು, ನೀನು ಕೊಡಿಸಿದ್ದು ಅಂತ ಅವರು ಅದನ್ನು ಖುಷಿಯಿಂದ ಹಾಕ್ಕೋತಿದ್ರು. ಈಗ ನಾನು ಕೊಡಿಸಿದ್ದು ಅಂತ ಗೊತ್ತಾಯ್ತಲ್ಲ, ಇದನ್ನು ಮುಟ್ಟೋದು ಇಲ್ಲ ಅಂತ ವಲ್ಲಭ ಯೋಚನೆ ಮಾಡಿ ಅಲ್ಲಿಂದ ಹೋಗ್ತಾನೆ. ಈಚೆ ಮೀನಾ ಹೊರಗಡೆ ಒಬ್ಬಳೇ ಕೂತಿರ್ತಾಳೆ. ಅವಳನ್ನು ಗಿರಿಜಾ ನೋಡಿ, ಮೀನಾ, ಯಾಕೆ ನನ್ನ ಮುದ್ದು ಸೊಸೆ ಸಪ್ಪಗೆ ಕೂತಿದ್ಯಲ್ಲ ಅಂತಾರೆ. ಏನಿಲ್ಲ, ಸುಮ್ಮನೆ ಕೂತಿದ್ದೆ ಅಂತಾಳೆ ಮೀನಾ. ನೀನು ಹೇಳಿದ್ದನ್ನು ನಾನು ನಂಬ್ತೀನ? ನಿನ್ನ ಕಣ್ಗಳೇ ಹೇಳ್ತಿದೆ. ಏನೋ ಆಗಿದೆ, ಏನಾಗಿದೆ ಅಂತ ಹೇಳೆ. ಕೇಶವ ನಿನ್ನ ಜೊತೆ ಮತ್ತೆ ಜಗಳ ಮಾಡಿದ್ನಾ ಅಂತಾರೆ ಗಿರಿಜಾ. ಅಯ್ಯೋ ಅತ್ತೆ, ಇಲ್ಲ ಅಂತಾಳೆ ಮೀನಾ. ಮತ್ತೇನಾಯಿತು ಅಂತಾರೆ ಗಿರಿಜಾ. ಅತ್ತೆ, ಅರೇಂಜ್ ಮ್ಯಾರೇಜ್ ಎಷ್ಟು ಚೆನ್ನಾಗಿರುತ್ತಲ್ವಾ? ಹುಡುಗಿನ ನೋಡೋಕೆ ಹುಡುಗ ಮತ್ತು ಹುಡುಗಿ ಮನೆಯವರು ಬರ್ತಾರೆ, ತಾಂಬೂಲ ಬದಲಾಯಿಸ್ಕೋತಾರೆ, ಮದುವೆ ಮಾತುಕತೆ ಮಾಡ್ತಾರೆ, ಹೂ ಮುಡ್ಸೋ ಶಾಸ್ತ್ರ ಮಾಡ್ತಾರೆ, ಎಂಗೇಜ್ಮೆಂಟು, ಸೀರೆ ತಗೊಳಕ್ಕೆ ಹೋಗೋದು, ಎಷ್ಟು ಸಂಭ್ರಮ. ಮನೇಲಿ ಎಲ್ಲರೂ ಕಲಕಲ ಅಂತಿರ್ತಾರೆ. ಆಮೇಲೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಂತೆ. ಇದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅತ್ತೆ? ನನಗೆ ಕೇಶವನ ಮದುವೆ ಆಗಿರೋದಕ್ಕೆ ಬೇಜಾರಿಲ್ಲ, ಆದರೆ ನಾನು ಕೇಶವ ಓಡ್ ಹೋಗಿ ಮದುವೆ ಆಗಿದ್ದಕ್ಕೆ ಈ ಶಾಸ್ತ್ರ, ಸಂಪ್ರದಾಯ, ಫೋಟೋಶೂಟ್ ಇದ್ಯಾವುದೂ ಇಲ್ಲ ಅಂತ ಬೇಜಾರಿದೆ. ಇದನ್ನೆಲ್ಲ ನಾನು ಮಿಸ್ ಮಾಡಿಕೊಂಡೆ ಅತ್ತೆ. ಅತ್ತೆ, ನಿಮಗೆ ಒಂದಿನ ಹೇಳಿದರೆ ನೆನಪಿದೆಯಾ? ನಾನು ಕೇಶವ ಫೋಟೋಶೂಟ್ ಮಾಡಿಸ್ಕೋಬೇಕು ಅಂತ ಆಸೆ ಇದೆ ಅಂತ. ಈಗ ನೋಡಿ, ಭಾವ ಮತ್ತು ಪ್ರಿಯಾ ಅವರು ನಾಳೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸ್ಕೊತಿದ್ದಾರೆ. ಅವೆಲ್ಲ ನೋಡ್ತಿದ್ರೆ ನನ್ನ ಕೇಶವನ ಮದುವೆನೂ ಯಾಕೆ ಹೀಗಾಗಲಿಲ್ಲ ಅಂತ ಬೇಜಾರಾಗ್ತಿತ್ತು ಅಷ್ಟೇ ಅಂತಾಳೆ ಮೀನಾ. ಅದಕ್ಕೆ ಯಾಕೆ ಇಷ್ಟು ಬೇಜಾರಾಗ್ತೀಯಾ? ನಾಳೆ ಹೇಗೂ ಮಾಧವ ಫ್ರೇಮ್ ಫೋಟೋಶೂಟ್ ಮಾಡೋಕ್ಕಿದೆಯಲ್ಲ, ಕ್ಯಾಮರಾಮ್ಯಾನ್ ಬರ್ತಾರಲ್ವಾ, ಅವರಿಗೆ ಹೇಳಿ ನಿಂದು ಕೇಶವಂದು ಫೋಟೋ ತೆಗೆಸಿದ್ರೆ ಆಯಿತು, ನಿನ್ನ ಆಸೆಗೂ ನೆರವೇರುತ್ತೆ ಅಂತಾರೆ ಗಿರಿಜಾ. ಅಯ್ಯೋ ಬೇಡ ಅತ್ತೆ, ಇದೆಲ್ಲ ಚೆನ್ನಾಗಿರಲ್ಲ ಅಂತಾಳೆ ಮೀನಾ. ಯಾಕೆ ಚೆನ್ನಾಗಿರಲ್ಲ? ಮದುವೆ ಆಗಿರೋರು ಫೋಟೋನ ತೆಗೆಸ್ಬಾರ್ದು ಅಂತಾರೆ ಗಿರಿಜಾ. ಹಾಗಲ್ಲ ಅತ್ತೆ, ಭಾವನ್ನ ಮದುವೆ, ಅದಕ್ಕೆ ಅವರು ಫೋಟೋಶೂಟ್ ಮಾಡಿಸ್ಕೊತಿದ್ದಾರೆ. ಇದ್ರ ಮಧ್ಯೆ ನಾನು ಕೇಶವ ಹೋಗಿ ಫೋಟೋಶೂಟ್ ಮಾಡಿಸ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಹೇಳಿ? ಆಮೇಲೆ ಭಾವ ಮತ್ತು ಪ್ರಿಯಾ ಅವರು ಏನಾದರೂ ಅಂದ್ಕೊಳ್ಳಲ್ವಾ? ಒಂಥರ ಆಗುತ್ತೆ. ಬೇಡ ಅತ್ತೆ ಅಂತಾಳೆ ಮೀನಾ. ಏನಾಗುತ್ತೆ? ಏನೂ ಆಗಲ್ಲ. ಮಾಧವ ಖುಷಿ ಪಡ್ತಾನೆ. ಅವನು ಹಾಗೆಲ್ಲ ಮುಖ ಮುರಿಯೋ ಹುಡುಗ ಅಲ್ಲ ಕಣೆ. ಇನ್ನು ಪ್ರಿಯಾನೂ ಒಳ್ಳೆ ಹುಡುಗಿ, ಅವಳು ಬೇಜಾರು ಮಾಡ್ಕೊಳ್ಳಲ್ಲ. ನಾಳೆ ಮಾಧವ ಪ್ರಿಯಾ ಫೋಟೋ ತೆಗೆಸ್ಕೊಳ್ಳುವಾಗ ನೀನು ಕೇಶವನು ಫೋಟೋ ತೆಗೆಸ್ಕೊಳ್ಳಿ. ನಾನು ಈಗಲೇ ಹೋಗಿ ಈ ವಿಷಯನ ನಿಮ್ಮ ಮಾವನ ಹತ್ರ ಮಾತಾಡ್ತೀನಿ ಅಂತಾರೆ ಗಿರಿಜಾ. ಮಾವನಿಗೆ ಮೊದಲೇ ಈ ಫೋಟೋಶೂಟ್ ಇಷ್ಟ ಇಲ್ಲ, ಅದ್ರ ಮಧ್ಯೆ ಹೇಗೋ ಒಪ್ಪಿದ್ದಾರೆ. ಆಮೇಲೆ ನಾನು ಕೇಶವನು ಫೋಟೋಶೂಟ್ ಮಾಡಿಸ್ಕೋತೀವಿ ಅಂದರೆ ಅಷ್ಟೇ ಕತೆ ಅಂತಾಳೆ ಮೀನಾ. ಅವರು ಒಪ್ಕೋತಾರೆ ಅಂತಾರೆ ಗಿರಿಜಾ. ಬೇಡ ಅತ್ತೆ ಅಂತಾಳೆ ಮೀನಾ. ನಾನು ನಿಮ್ಮ ಅತ್ತೆ ಹೇಳ್ತಿದ್ದೀನಿ, ಅತ್ತೆಗೊಂಚೂರು ಮರ್ಯಾದೆನೇ ಇಲ್ವಾ ನಿಮಗೆ ಅಂತಾರೆ ಗಿರಿಜಾ. ಅತ್ತೆ, ಮಾಧವ ಪ್ರಿಯಾ ಅವ್ರ ಜೊತೆ ನಾನು ಕೇಶವ ಫೋಟೋಶೂಟ್ ಮಾಡ್ಕೋತೀವಿ, ಅದ್ರ ಜೊತೆ ವಲ್ಲಭ ಅಮೂಲ್ಯಂದು ಫೋಟೋಶೂಟ್ ಮಾಡಿಸೋಣವಾ? ಚೆನ್ನಾಗಿರುತ್ತಲ್ವಾ ಅತ್ತೆ ಅಂತಾಳೆ ಮೀನಾ. ನನಗೆ ಹೊಳಿಲೇ ಇಲ್ಲ, ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ತೀಯಾ? ನನ್ನ ಬಂಗಾರಿ ಕಣೆ ನೀನು. ಈಗಲೇ ಹೋಗಿ ಈ ವಿಷಯನ ನಿಮ್ಮ ಮಾವನ ಹತ್ರ ಮಾತಾಡ್ತೀನಿ, ಸರಿನಾ ಅಂತ ಗಿರಿಜಾ ಹೋಗ್ತಾರೆ. ಈಚೆ ವಲ್ಲಭ, ಕೇಶವ, ಅಮೂಲ್ಯ, ಮೀನಾ, ಗಿರಿಜಾ ಎಲ್ಲ ಫೋಟೋಶೂಟ್ ಮಾಡಿಸೋ ಜಾಗದಲ್ಲಿರ್ತಾರೆ. ಏಯ್ ಮೀನಾ, ಎಲ್ಲೇ ಪ್ರಿಯಾ, ರೆಡಿ ಆಗ್ಲಾ ಅಂತಾರೆ ಗಿರಿಜಾ. ಹಾಂ ಅತ್ತೆ, ರೆಡಿಯಾಗಿದ್ದಾರೆ, ರಕ್ಷಾ ಕರ್ಕೊಂಡು ಬರ್ತಿದ್ದಾಳೆ ಅಂತಾಳೆ ಮೀನಾ. ಅಣ್ಣ,
ಮಾಧವಣ್ಣ ಇನ್ನೂ ರೆಡಿಯಾಗಿಲ್ವಾ ಅಂತಾನೆ ವಲ್ಲಭ. ಆಗ ಮಾಧವ ಓಲ್ಡ್ ಸ್ಟೈಲ್ನಲ್ಲೇ ರೆಡಿಯಾಗಿ ಬರ್ತಾನೆ. ಎಲ್ಲರೂ ಅವನ್ನೇ ನೋಡ್ತಾರೆ. ಕೇಶವಣ್ಣ, ನಿನ್ನೆ ನಾವು ಮಾಧವಣ್ಣಂಗೆ ಬಟ್ಟೆ ಸೆಲೆಕ್ಟ್ ಮಾಡಿರೋದು ಒಂದು, ಅವನು ಹಾಕ್ಕೊಂಡು ಬರ್ತಿರೋದೇ ಒಂದು ಅಂದರೆ ಅಂತಾನೆ ವಲ್ಲಭ. ಅಯ್ಯೋ ಅಯ್ಯೋ, ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಮಾಧವ, ಈ ಬಟ್ಟೆಲಿ ನಂದೇ ದೃಷ್ಟಿ ಆಗುತ್ತೆ ಕಣೋ ಅಂತ ಗಿರಿಜಾ ದೃಷ್ಟಿ ತೆಗಿತಾರೆ. ಆಗ ಪ್ರಿಯಾ ಕಲ್ಪನಾ ಸ್ಟೈಲ್ನಲ್ಲಿ ಎಂಟ್ರಿ ಕೊಡ್ತಾಳೆ. ಅವಳನ್ನು ರಕ್ಷಾ ಕರ್ಕೊಂಡು ಬರ್ತಾಳೆ. ಅಯ್ಯೋ ದೇವ್ರೆ, ನನ್ನ ಸೊಸೆನು ಏನು ಕಮ್ಮಿ, ಅವಳು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ, ನನ್ನ ಮುದ್ದು, ಇಬ್ಬರು ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಗಿರಿಜಾ ಅವಳಿಗೂ ದೃಷ್ಟಿ ತೆಗಿತಾರೆ. ಆಗ ನಂದನ್ ಮಾಧವನ ನೋಡಿ ಮಾಧವ ಅಂತಾರೆ, ಬಟ್ಟೆ ಚೆನ್ನಾಗಿದೆಯಾ, ನಿಮಗೆ ಇಷ್ಟ ಆಯಿತಾ ಈ ಬಟ್ಟೆ ಅಂತಾನೆ ಮಾಧವ. ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಮಾಧವ, ನಾನು ಈ ಪ್ರೀ ವೆಡ್ಡಿಂಗ್ ಶೂಟ್ ಅಂದರೆ ಯಾವ್ದ್ಯಾವುದೋ ಥರದ ಬಟ್ಟೆ ಹಾಕಿಬಿಡ್ತಾರೆ ಅಂದ್ಕೊಂಡಿದ್ದೆ, ಎಷ್ಟು ಲಕ್ಷಣವಾಗಿ ಕಾಣ್ತಿದ್ಯೋ ಇಬ್ಬರು, ನೀನು ಚೆನ್ನಾಗಿ ಕಾಣಿಸ್ತಿದ್ಯಮ್ಮ ಅಂತ ಪ್ರಿಯಂಗೆ ನಂದನ್ ಹೇಳ್ತಾರೆ. ಆಗ ನಂದನ್ಗೆ ಕಾಲ್ ಬರುತ್ತೆ. ಅವ್ರು ಮಾತಾಡ್ತಿರ್ತಾರೆ. ಅಣ್ಣ, ಅತ್ತಿಗೆ ನಿನ್ನ ಜೀವನದಲ್ಲಿ ಬಂದ ಮೇಲೆ ನಮ್ಮನ್ನೆಲ್ಲ ಅವಾಯ್ಡ್ ಮಾಡ್ತೀಯಾ ಅನಿಸ್ತಾ ಇಲ್ವಾ ಅಂತಾನೆ ವಲ್ಲಭ. ಚಿಕ್ಕು, ಆ ಥರ ಎಲ್ಲ ಇಲ್ಲ ಕಣೋ, ಪ್ರಾಮಿಸ್, ಪ್ರಿಯಾ ಆಸೆ ಪಟ್ಲು, ಅದಕ್ಕೆ ಈ ಬಟ್ಟೆ ತರಿಸ್ಕೊಂಡ್ವಿ ಅಂತಾನೆ ಮಾಧವ. ಅಣ್ಣ, ನಿನಗೆ ತಮಾಷೆನೂ ಗೊತ್ತಾಗಲ್ವಾ, ಕೋತಿ ಕಣೋ ನೀನು, ಕೋತಿ, ಸೂಪರ್ ಆಗಿದೆ ಕಣೋ ಅಂತಾನೆ ಕೇಶವ. ಫೋಟೋ ತೆಗೆಯೋಕ್ಕೆ ಶುರು ಮಾಡ್ತಾರೆ. ಅಣ್ಣ, ಆಲ್ ದಿ ಬೆಸ್ಟ್ ಅತ್ತಿಗೆ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಫೋಸ್ ಕೊಡಿ ಅಂತಾಳೆ ರಕ್ಷಾ. ಫೋಟೋಗ್ರಾಫರ್ ಹೆಗ್ಲ ಮೇಲೆ ಕೈ ಹಾಕ್ಕೊಳ್ಳಿ ಅಂತಾನೆ. ಆಗ ಮಾಧವ ಅವನ ಹೆಗ್ಲ ಮೇಲೆ ಅವನ ಕೈ ಹಾಕೋತಾನೆ. ಆಗ ಎಲ್ಲರೂ ನಗ್ತಾರೆ. ಸರ್, ಹೆಗ್ಲ ಮೇಲೆ ಕೈ ಹಾಕ್ಕೊಳ್ಳಿ ಅಂದರೆ ನಿಮ್ಮ ಹೆಗ್ಲ ಮೇಲೆ ಹಾಕೋತಿರಲ್ಲ, ಮೇಡಮ್ ಹೆಗ್ಲ ಮೇಲೆ ಕೈ ಹಾಕಿ ಅಂತಾನೆ ಫೋಟೋಗ್ರಾಫರ್. ನಮ್ಮ ಅಣ್ಣ ಜಾಸ್ತಿನೇ ಇನ್ನೋಸೆಂಟು, ಗೊತ್ತಾಗಲ್ಲ, ಅಣ್ಣ ಅತ್ತಿಗೆ ಮೇಲೆ ಕೈ ಹಾಕೋಣ ಅಂತಾನೆ ಕೇಶವ. ದೂರದಿಂದ ಮಾಧವ ಪ್ರಿಯ ಮೇಲೆ ಕೈ ಹಾಕ್ತಾನೆ. ಹತ್ತಿರದಿಂದ ಕೈ ಹಾಕಿ ಅಂತಾನೆ ಫೋಟೋಗ್ರಾಫರ್. ನಂತರ ಫೋಟೋ ತೆಗೆಯೋಕ್ಕೆ ಶುರು ಮಾಡ್ತಾರೆ. ಸರ್, ಮೇಡಮ್ಗೆ ಏನಾದರೂ ಗಿಫ್ಟ್ ತಂದಿದ್ರೆ ಅದನ್ನು ಕೊಡೋ ಥರ ಒಂದು ಪೋಸ್ ಕೊಡಿ ಸರ್ ಅಂತಾರೆ ಫೋಟೋಗ್ರಾಫರ್. ಗಿಫ್ಟಾ, ಏನೂ ತಂದಿಲ್ಲ ಸರ್ ಅಂತಾನೆ ಮಾಧವ. ಹೌದಾ, ಬೇರೆ ಏನಾದರೂ ಫೋಸ್ ಕೊಡಿ ಅಂತಾನೆ ಫೋಟೋಗ್ರಾಫರ್. ಹೌದಲ್ವಾ, ನಾನಿನ್ನೂ ಗಿಫ್ಟ್ ಕೊಟ್ಟಿಲ್ಲ, ನನಗೆ ಯಾಕೆ ಹೊಳಿಲಿಲ್ಲ ಅಂತ ಮಾಧವ ಯೋಚನೆ ಮಾಡ್ತಾನೆ. ಮೂರ್ತಿ, ಫೋಟೋ ತೆಗ್ದಾಯ್ತಾ, ಹೇಗೆ ಬಂದಿದೆ ಅಂತಾರೆ ನಂದನ್. ಸೂಪರಾಗಿ ಬಂದಿದೆ ನೋಡಿ ಅಂತ ಫೋಟೋಗ್ರಾಫರ್ ಫೋಟೋನ ತೋರಿಸ್ತಾನೆ. ಹೇಗಿದೆ ಅಂತ ಕೇಳಿದಾಗ ಕೆಟ್ಟದಾಗಿದೆ ಅಂತಾರೆ ನಂದನ್. ಏನು ಸರ್ ಹೀಗೆ ಹೇಳ್ತಿದ್ದೀರಾ, ನಾನು ಎಷ್ಟು ಒಳ್ಳೆ ಫೋಟೋಗ್ರಾಫರ್ ಗೊತ್ತಾ, ಎಷ್ಟು ಒಳ್ಳೊಳ್ಳೆ ಫೋಟೋಸ್ನ ತೆಗಿತೀನಿ, ಫೋಟೋಗ್ರಫಿ ಬಗ್ಗೆ ನಿಮ್ಗೇನು ಗೊತ್ತು ಸರ್ ಅಂತಾನೆ ಅವನು. ಈ ಫೋಟೋ ತೆಗೆಸ್ಕೊಳ್ಳೋರು ಯಾಕೆ ಫೋಟೋ ತೆಗಿಸ್ತಾರೆ ಅಂತಾರೆ ನಂದನ್. ಇನ್ನೇನಕ್ಕೆ, ನೆನಪಾದಾಗ ನೋಡ್ಕೊಳ್ಳೋಕೆ ಅಂತಾನೆ ಫೋಟೋಗ್ರಾಫರ್. ನೆನಪಾದಾಗ ನೋಡಬೇಕು ಅಂತ ಅಲ್ಲ, ಅದನ್ನು ನೋಡಿದಾಗ ನಮಗೆ 1000 ನೆನಪಾಗಬೇಕು ಅಂತ. ಫೋಟೋ ತೆಗಿಬೇಕಾದ್ರೆ ನೀವು ಹಾಗೆ ನಿಂತ್ಕೊಳ್ಳಿ, ಹೀಗೆ ನಿಂತ್ಕೊಳ್ಳಿ, ಈ ಥರ ನಗಬೇಕು ಅಂತ ನಿಮಗೆ ಬೇಕಾದ ಹಾಗೆ ನೀವು ಹೇಳಿದರೆ ಅದರಲ್ಲಿ ನೈಜತೆ ಇರುತ್ತಾ? ಎಲ್ಲ ಕೃತಕವಾಗಿ ಅವರು ನಡ್ಕೊಳ್ಳಲಿಲ್ವಾ? ನನಗೆ ಈ ಫೋಟೋಗ್ರಫಿ ಬಗ್ಗೆ ಏನೂ ಗೊತ್ತಿಲ್ಲ, ಅಂದರೆ ಯಾವ ಕ್ಯಾಮರಾ ಉಪಯೋಗಿಸ್ಬೇಕು, ಲೈಟ್ ಎಷ್ಟಿರಬೇಕು, ಹತ್ತಿರದಿಂದ ಹೇಗೆ ತೆಗಿಬೇಕು, ದೂರದಿಂದ ಹೇಗೆ ತೆಗಿಬೇಕು, ಇವೆಲ್ಲ ನನಗೆ ಗೊತ್ತಿಲ್ಲಪ್ಪ. ಆದರೆ ಒಂದು ಫೋಟೋ ಹೇಗಿರಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ನಮಗೆ ಆ ಫೋಟೋ ನೋಡಿದಾಗ ಆ ಕ್ಷಣ ನೆನಪಾಗಬೇಕು, ನಮಗೆ ಗೊತ್ತಿಲ್ಲದೆ ನಮ್ಮ ಮುಖದಲ್ಲಿ ನಗು ಬರಬೇಕು. ಆ ಥರದವ್ರು ಯಾವುದು ನಿನ್ನ ಮುಖದಲ್ಲಿ ಕಾಣ್ತಿಲ್ವಲ್ಲಪ್ಪ ಮೂರ್ತಿ. ನಾವು ಹಾಗೆ ನಿಂತ್ಕೊಳ್ಳಿ, ಹೀಗೆ ನಿಂತ್ಕೊಳ್ಳಿ ಅಂತ ಹೇಳಿದೆ, ಅವರು ಹೇಗೆ ನಿಂತಿದ್ದಾರೋ ಹಾಗಾಗೇ ಸೆರೆ ಹಿಡಿಬೇಕು. ಅವ್ರ ಕಣ್ಣಲ್ಲಿ ಪ್ರೀತಿ ಇರುತ್ತಲ್ಲ, ಅದನ್ನು ಸೆರೆ ಹಿಡಿಬೇಕು. ಆಗ ಅವ್ರ ಕಣ್ಣಲ್ಲಿ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಇರೋ ಪ್ರೀತಿ ಕಾಣುತ್ತೆ, ಭಾವನೆಗಳು ಕಾಣುತ್ತೆ. ನಿನಗೆ ತುಂಬ ಫೋಟೋಗಳು ಸಿಗುತ್ತೆ ಮೂರ್ತಿ, ನಾನು ಹೀಗೆ ಹೇಳಿದೆ ಅಂತ ಬೇಜಾರು ಮಾಡ್ಕೋಬೇಡಪ್ಪ, ನನಗನ್ನಿಸಿದ್ದನ್ನು ನಾನು ಹೇಳಿದೆ ಅಂತಾರೆ ನಂದನ್. ಥ್ಯಾಂಕ್ ಯು ಸರ್, ಸಖತ್ತಾಗಿ ಹೇಳಿದ್ರಿ. ಇಷ್ಟು ದಿನ ನನಗೆ ಇಷ್ಟ ಬಂದಾಗ ಫೋಟೋ ತೆಗಿತಿದ್ದೆ, ಇನ್ಮೇಲೆ ನೀವು ಹೇಳ್ದಂಗೆ ಫೋಟೋ ತೆಗಿತೀನಿ ಸರ್ ಅಂತಾನೆ ಫೋಟೋಗ್ರಾಫರ್. ಆಗ ಮೀನಾ, ಕೇಶವ, ಅವರಿಬ್ರದ್ದು ಮುಗೀತು, ಬಾ ನಾವು ಫೋಟೋ ತೆಗೆಸ್ಕೊಳ್ಳೋಣ. ಫೋಟೋಗ್ರಾಫರ್ ಅಣ್ಣ, ಈಗ ಕೇಶವನನ್ನು ಎತ್ಕೋತಾನೆ, ನೀವು ಫೋಟೋಸ್ ತೆಗಿರಿ, ಅದೇ ಕ್ಯಾಂಡೀಸ್ ಫೋಟೋಸ್ ಅಂತಾಳೆ ಮೀನಾ. ತೆಗಿತೀನಿ ಅಂತಾನೆ ಮೂರ್ತಿ. ಮೀನಾ, ಅಪ್ಪ ಇಲ್ಲೇ ಇದ್ದಾರೆ ಕಣೆ, ನಾನಿನ್ನು ಎತ್ಕೊಳ್ಳಲ್ಲ ಅಂತಾನೆ ಕೇಶವ. ಮಾವ, ಕೇಶವನನ್ನು ಎತ್ಕೊ ಅಂದರೆ ಎತ್ಕೊಳ್ಳಲ್ಲ ಅಂತಿದ್ದಾನೆ, ನೀವಾದರೂ ಬೈನಿ ಮಾವ ಅಂತಾಳೆ ಮೀನಾ. ಏಯ್ ಕುಳ್ಳಿ, ನಮ್ಮ ಅದಕ್ಕೇನ ಪಿಚಿಲಿ ಪಟಾಕಿ ಅಂದ್ಕೊಂಡಿದ್ದೆ, ಅಟೋಮ್ ಬಾಂಬ್ ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಅಂತಾನೆ ವಲ್ಲಭ. ತೆಂಗಿನ ಮರ ಇಷ್ಟು ಉದ್ದ ಬೆಳೆದಿದೆ ಅಂತ ಅಲ್ಲಿಂದ ಕೇಶವ ಹೋಗೋಕೆ ನೋಡ್ತಾನೆ. ಆಗ ನಂದನ್, ಕೇಶವ, ಮೀನಾ ಆಸೆ ಪಡ್ತಿದ್ದಾಳೆ, ಅವಳು ಹೇಳ್ದಂಗೆ ಕೇಳೋ ಅಂತಾರೆ. ಆಗ ಕೇಶವ ಮೀನನ್ನ ಎತ್ಕೋತಾನೆ, ಫೋಟೋ ತೆಗಿತಾರೆ. ಕೇಶವ ತಿರುಗಿಸೋ ಹಾಗೆ ಫೋಟೋ ತೆಗಿತಾರೆ. ತಿರುಗಿಸೋ ಅಂತಾಳೆ ಮೀನಾ. ಹಾಗೆ ಫೋಟೋ ತೆಗಿತಾರೆ ಅಂತ ಹೀಗೆ ಬೇರೆ ಬೇರೆ ಫೋಸಲ್ಲಿ ಫೋಟೋನ ತೆಗಿತಾರೆ ಕೇಶವ ಮೀನಾ. ಆದ ನಂತರ ಅಮ್ಮು, ವಲ್ಲಭ, ನೆಕ್ಸ್ಟ್ ನೀವೇ ಬನ್ನಿ ಅಂತಾಳೆ ಮೀನಾ. ನಾವ ಅತ್ತಿಗೆ, ಈ ಗೂಬೆ ಜೊತೆ ನಾನು ಫೋಟೋ ತೆಗೆಸ್ಕೊಳ್ಳೋದಾ ಅಂತಾನೆ ವಲ್ಲಭ. ನಾನು ಅಷ್ಟೇ, ಈ ಕತ್ತೆ ಜೊತೆ ಫೋಟೋ ತೆಗೆಸ್ಕೊಳ್ಳಲ್ಲ ಅಂತಾಳೆ ಅಮೂಲ್ಯ. ಆಗ ಮೀನಾ ಕಣ್ಸನ್ನೆಲೆ ಬಂದರು ಅಂತಾಳೆ. ರೆಡಿನಾ, ಫೋಸ್ ಕೊಡಿ ಸರ್ ಅಂತಾನೆ ಫೋಟೋಗ್ರಾಫರ್. ಫೋಸ್ ಕೊಡಿ ಸರ್, ಚೆನ್ನಾಗಿ ಕೊಡಿ ಅಂತಾನೆ. ಇಬ್ಬರು ಫೈಟಿಂಗ್ ಮಾಡೋ ರೀತಿ ಫೋಸ್ ಕೊಡ್ತಾರೆ. ಇಬ್ಬರು, ಏನು ಸರ್ ನೀವು ನಿಮ್ಮ ಗಂಡ ಹೆಂಡ್ತಿ ಅಲ್ವಾ,
ರೊಮ್ಯಾಂಟಿಕ್ಕಾಗಿ ಹೆಗಲ ಮೇಲೆ ಕೈ ಹಾಕಿ ಪೋಸ್ ಕೊಡಿ ಸರ್ ಅಂತ ಫೋಟೋ ತೆಗಿತಾನೆ ಮೂರ್ತಿ. ಇವರಿಬ್ರು ಗಂಡ ಹೆಂಡ್ತಿನ ಅಥವಾ ಶತ್ರುಗಳ ಒಂದು ಗೊತ್ತಾಗ್ತಿಲ್ಲ ನನಗೆ ಅಂತಾನೆ. ಸರ್ ಆಯಿತು, ಇನ್ಯಾರದಾದರೂ ತೆಗಿಬೇಕಾ ಅಂತಾನೆ ಮೂರ್ತಿ. ಆಯ್ತಪ್ಪ ಅಂತಾರೆ ಗಿರಿಜಾ. ಹಾಗಾದರೆ ಬನ್ನಿ, ನಿಮ್ಮದು ಒಂದು ಫೋಟೋ ತೆಗಿತೀನಿ ಅಂತಾನೆ ಮೂರ್ತಿ. ಬೇಡ, ನಮ್ಮದೆಲ್ಲ ಬೇಡ ಅಂತಾರೆ ನಂದನ್. ಅಪ್ಪ ಬನ್ನಿ ಅಪ್ಪ ಅಂತ ಪ್ಲೀಸ್ ಅಂತ ಎಲ್ಲರೂ ಸೇರಿ ನಂದನ್ ಗಿರಿಜಾ ಫೋಟೋ ತೆಗಿಸ್ತಾರೆ. ನಂತರ ಬನ್ನಿ ಫ್ಯಾಮಿಲಿ ಫೋಟೋ ತೆಗಿಯೋಣ ಅಂತ ಫ್ಯಾಮಿಲಿ ಫೋಟೋನ ತೆಗಿತಾರೆ. ಇದು ಸೂಪರ್ ಫ್ಯಾಮಿಲಿ ಅಂತಾನೆ ಫೋಟೋಗ್ರಾಫರ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.